ಫರ್ಜಾನಾ, ಸೊ ಜುಲೈ 10ನೇ ತಾರೀಕು ರಾಜ್ಯಪಾಲರು ಆದೇಶ ಹೊರಡಿಸ್ತಾರೆ, ಅವರನ್ನ ವಜಾ ಮಾಡಬೇಕು ಆ ಸ್ಥಾನದಿಂದ, KPSC ಅಧ್ಯಕ್ಷ ಸ್ಥಾನದಿಂದ ಅಂತೆಲ್ಲ ಆಗತ್ತೆ. ಈಗ ಕೋರ್ಟ್ ಆದೇಶ ಪಾಲಿಸಬೇಕಾಗುತ್ತೆ. ಇದು ಏನು ಪ್ರೊಸೀಜರ್ ಇದೆಯಲ್ಲ ಅದು ಸರಿಯಾಗಿ ಆಗಿಲ್ಲ ಅಂತ ಹೇಳಿ ರಾಜ್ಯಪಾಲರ ಆದೇಶಕ್ಕೆ ರದ್ದು ನೀಡಿ ಇವತ್ತು ಅವ್ರನ್ನ ಮರು ನೇಮಕ ಮಾಡಬೇಕು ಅಂತ ಹೇಳಿದ್ದಾರೆ. ನೀವು ಕೂಡ KPSC ಆಸ್ಪಿರೆಂಟ್ ನನಗೆ ಗೊತ್ತಿರೋ ಹಾಗೆ. ಸೊ ಇಂಥ ಘಟನೆಗಳು ನಡೆದಾಗ ಈ ಪಶುವೈದ್ಯಾಧಿಕಾರಿ ನೇಮಕಾತಿ ಅನ್ನೋದು ಒಂದಿರಬಹುದು ಈಗ ಪ್ರೆಸೆಂಟ್ ಆಗಿರೋದು, ಬಟ್ ಇಂಥದ್ದು ಎಷ್ಟೋ ಆಗೋಗಿದೆ. RTO ಎಕ್ಸಾಮ್ಸ್ ಅಲ್ಲೂ ಬೇಕಾದಷ್ಟು ಗೋಲ್ಮಾಲ್ಗಳಾಗಿದೆ, ಬೇಕಾದಷ್ಟು ಆಗೋಗಿದೆ. ಸೊ ವಾಟ್ ಈಸ್ ಯುವರ್ ರಿಯಾಕ್ಷನ್ ಆನ್ ದಿಸ್? ಐ ವಾಂಟ್ ಆನೆಸ್ಟ್ ರಿಯಾಕ್ಷನ್. ನೋ ಪಾಲಿಟಿಕ್ಸ್ ಅನ್ನ ಪಕ್ಕಕ್ಕಿಟ್ಟು ಇವತ್ತು ವಿದ್ಯಾರ್ಥಿಗಳ ದೃಷ್ಟಿಯಿಂದ ಮತ್ತು KPSC ದೃಷ್ಟಿಯಿಂದ ಮಾತಾಡೋದಾದ್ರೆ ಏನ್ ಹೇಳ್ತೀವಿ? ವಿದ್ಯಾರ್ಥಿಗಳ ದೃಷ್ಟಿಯಿಂದ ಹೇಳೋದಾದ್ರೆ ಮೇಡಮ್, ಇವತ್ತು ಏನ್ ನಡೆದಿದೆಯಲ್ಲ, ಇಡೀ ದಾಳಿ ಏನ್ ನಡೆದಿದೆಯಲ್ಲ, ಅತ್ಯಂತ ಸ್ವಾಗತಾರ್ಹ ವಿಚಾರ. ವಿದ್ಯಾರ್ಥಿಗಳನ್ನ ಮತ್ತೆ ಇನ್ನೊಂದು ಮೇಡಮ್, ನಾನು ಇಲ್ಲಿ ಹೇಳ್ತೀನಿ, ಅವ್ರ ಮೇಲೆ ನಡೆದಿರುವಂತಹ ಇಡಿ ದಾಳಿ ಇದೆಯಲ್ಲ, ತುಂಬಾ ಮಂದಿಗೆ ಭಯ ಹುಟ್ಟಿಸೋಕ್ಕಿರ್ಬೇಕು. ಯಾಕಂತ ಹೇಳಿದ್ರೆ ಕೆಲವು ಮಂದಿ ಏನು ಹೇಳ್ತಾರೆ ಗೊತ್ತಾ, ಮತ್ತೆ ವಿದ್ಯಾರ್ಥಿಗಳನ್ನು ದೂರ್ತಾರೆ, ಇವ್ರು ದುಡ್ಡು ಕೊಡೋಕ್ಕೆ ಹೋಗ್ತಾರಲ್ಲ, ಇವ್ರಂತವ್ರು ಅಂತವ್ರು ಅಂತ. ಪರಿಸ್ಥಿತಿಯನ್ನ ಆ ಥರ ತೆಗೆದು ಇಟ್ಟುಕೊಂಡು ಇವ್ರನ್ನ ಪರಿಸ್ಥಿತಿ ಬಲಿಪಶುಗಳನ್ನಾಗಿ ಮಾಡಿ ಮತ್ತೆ ವಿದ್ಯಾರ್ಥಿಗಳ ಮೇಲೆ ಏನು ರೈಡ್ ಮಾಡಕ್ಕೆ ಹೋಗಿದಾರಲ್ಲ, ಅದನ್ನು ನಾನು ಒಪ್ಪೋದಿಲ್ಲ. ಯಾಕಂದರೆ ನಾವು ಆ ಫೀಲ್ಡಲ್ಲಿ ಬಂದವ್ರು ನೋಡಿದೀವಿ, ವಿದ್ಯಾರ್ಥಿಗಳು ಯಾವತ್ತೂ ಫಸ್ಟ್ ಅಟೆಂಪ್ಟಲ್ಲಿ ಆ ದುಡ್ಡು ಕೊಡೋಕ್ಕೆಲ್ಲ ಅವ್ರು ರೆಡಿಯಾಗಿರೋದಿಲ್ಲ. ಮೊದಲನೇ ಅಟೆಂಪ್ಟ್, ಎರಡನೇ ಅಟೆಂಪ್ಟ್, ಮೂರನೇ ಅಟೆಂಪ್ಟ್ ಆಗಿ ಆಮೇಲೆ ಮದುವೆ, ಮನೆಯಲ್ಲಿ ಎಲ್ಲ ಶುರುವಾದ ಮೇಲೆ ಮತ್ತೆ ಸತ್ಯದ ಅರಿವಾಗಿ ಇದು ಅಲ್ಲದೆ ನಮಗೆ ಮುಕ್ತಿ ಇಲ್ಲ ಅಂತ ಅರಿವಾಗಿ ಕೊನೆಗೆ ಹೋಗುವಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳ ಮೇಲಿನ ಆ ದಾಳಿಯನ್ನು ನನ್ನ ಸಹಮತಿ ಇಲ್ಲ, ಯಾಕಂದರೆ ವ್ಯವಸ್ಥೆ ಆ ರೀತಿ ಮಾಡಿ ಇಟ್ಟಿದ್ದಾರೆ. ಇನ್ನೊಂದು ನೀವು ಹೇಳಿದ್ರಿ ಏನು ಪ್ರೊಸೀಜರಲ್ ಲ್ಯಾಪ್ಸ್ ಆಗಿದೆ ಅಂತ. ಮೇಡಮ್, ಸಂವಿಧಾನದ ವಿಧಿ 163ನೇ ಪ್ರಕಾರ ರಾಜ್ಯಪಾಲರು ಮಂತ್ರಿಮಂಡಲದ ಸಲಹೆ ಮೇರೆಗೆ, ಕೋರ್ಟ್ ಹೇಳಿರೋದು ಅಲ್ಲ, ಅದೇ ಮಂತ್ರಿಮಂಡಲದ ಸಲಹೆ ಮೇರೆಗೆ ಸಂವಿಧಾನದಲ್ಲಿರುವಂತಹ ಅಂಶನ ಹೇಳ್ತಾ ಇದ್ರೆ ನಡೆದುಕೊಳ್ಳತಕ್ಕದ್ದು. ಅದು ಆಮೇಲೆ 42ನೇ ಅಮೆಂಡ್ಮೆಂಟ್ ಏನಿದಿಲ್ಲ, ತಿದ್ದುಪಡಿ 1976, ಅದು ಅದನ್ನು ಮತ್ತಷ್ಟು ಬಲಪಡಿಸುತ್ತೆ. ಮಂತ್ರಿಮಂಡಲದ ಏನು ಅವರ ಸಲಹೆ ಇದೆ ಅದನ್ನು ರಾಜ್ಯಪಾಲರು ಪಾಲಿಸಬೇಕು ಅಂತ. ಅದು ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಅದು ಇರೋದಿಲ್ಲ. ಯಾಕಂತ ಹೇಳಿದರೆ ಅನಿರೀಕ್ಷಿತವಾಗಿ ಮುಖ್ಯಮಂತ್ರಿಗಳ ಸ್ಥಾನ ತೆರವಾದಾಗ, ಅಥವಾ ರಾಜ್ಯ ಸರ್ಕಾರ ಮಂಡಿಸಿದ ಯಾವುದೇ ಬಿಲ್ ಮಸೂದೆ ಸಂವಿಧಾನಾತ್ಮಕವಾಗಿ ಇಲ್ಲ ಅಂತ ಅವ್ರಿಗೆ ಅನಿಸಿದಾಗ, ಅಥವಾ ರಾಷ್ಟ್ರಪತಿ ಆಳ್ವಿಕೆ ಶುರುವಾದಾಗ, ಇವಾಗೆಲ್ಲ ಅವ್ರದ್ದು ಅವರ ವಿವೇಚನಾಧಿಕಾರವನ್ನು ಅವರು ನೆರವೇರಿಸಬೇಕಾಗಿರ್ತದೆ. ಆದರೆ ಇಲ್ಲೇನಾಗಿದೆ ಗೊತ್ತಾ, ನಮ್ಮ ಮಂತ್ರಿಮಂಡಲದ ಸಲಹೆ ಇಲ್ಲದೇನೆ ಅವರು ಸ್ವತಃ ವಿವೇಚನಾಧಿಕಾರದಿಂದ ರಾಜ್ಯಪಾಲರನ್ನು ಅಮಾನತು ಮಾಡಿದ್ದಾರೆ. ನಾವು ಅದಕ್ಕೆ ಕೋಪಗೊಳ್ಬೇಕಾಗಿತ್ತು, ನಮ್ಮ ಸಲಹೆ ಇಲ್ಲದೆ. ಆದರೆ ನಾವು ಅದನ್ನು ಸಂಪೂರ್ಣವಾಗಿ ಅವರನ್ನು ಅನುಮೋದಿಸಿ ಘಟನೋತ್ತರವಾದಂತಹ ಅನುಮತಿಯನ್ನು ಕೂಡ ನಮ್ಮ ಮಂತ್ರಿಮಂಡಲ ಕೊಟ್ಟಿದೆ, ನಮ್ಮ CM ಅವರು ಕೊಟ್ಟಿದ್ದಾರೆ. ಅದನ್ನು ಸ್ವಾಗತಿಸಿದ್ದೀವಿ. ಒಂದು ಕಮಕ್ಕಿಮ್ಮ ಕಾಣಲಿಲ್ಲ. ನಾವು ಇವಾಗಲೂ ಅಷ್ಟೇ, ಅವ್ರಿಗೆ ಇವಾಗ ಒಂದು ವಾರದಲ್ಲಿ ಅವ್ರು ಏನು ಬರ್ತಾರಲ್ಲ, ನಮ್ಮ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಈ ವಿಚಾರದಲ್ಲಿ ಕಟ್ಟುನಿಟ್ಟಿನ ಇವತ್ತು ಬಂದಿರೋದಲ್ವಾ ಮೇಡಮ್, ಮಂತ್ರಿಮಂಡಲದಿಂದ ಮತ್ತೆ ಇವಾಗ ಏನು ಪ್ರೊಸೀಜರ್ ಲ್ಯಾಪ್ಸ್ ಏನಾಗಿರೋದು ಆಗಿದೆಯಲ್ಲ, ಅದು ಸರಿ ಮಾಡ್ಕೊಳ್ತೀವಿ. ನಾವೇನು ಮಾಡ್ತೀವಿ, ಮತ್ತೆ ಮಂತ್ರಿಮಂಡಲದ ಸಲಹೆ ಕಳಿಸ್ತೀವಿ, ರಾಜ್ಯಪಾಲರು ಅಲ್ಲಿ ಕಳಿಸ್ತಾರೆ. ಇವರು ಒಂದು ವಾರದಲ್ಲಿ ಬಂದು ಏನು ಕೂರಬೇಕು, ಕೂರೋದಕ್ಕಿಂತ ಮುಂಚೆನೆ ಅವರಲ್ಲಿಂದ ಹೋಗೋ ರೀತಿ ಏನು ಮಾಡಬೇಕು ಅದರ ವ್ಯವಸ್ಥೆಯನ್ನು ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ. ಎಸ್ ರಾಮ್ ಅವರೇ, ನೀವೇನು ಹೇಳ್ತೀರಿ? ಈ KPSC ಹಗರಣಗಳಿಗೆ ಕೊನೆನೇ ಇಲ್ವಾ? ಒಂಥರ ಅಸಹ್ಯ ಹುಟ್ಟಿಸ್ಬಿಟ್ಟಿದೆ. ನಾನು ಇಲ್ಲಿ ಕೂತ್ಕೊಂಡು ನನಗೊಂದು ಲಿಮಿಟೇಷನ್ಸ್ ಇದೆ, ನಾನು ಎಲ್ಲ ಪದಗಳನ್ನು ಬಳಸಿ ಮಾತಾಡೋಕ್ಕಾಗಲ್ಲ. ಆದರೆ ಎಷ್ಟು ಆಕ್ರೋಶ ಇದೆ ಅಂತಂದರೆ, ಎಷ್ಟು ಜನ ವಿದ್ಯಾರ್ಥಿಗಳ ಭವಿಷ್ಯ, ಎಷ್ಟು ಜನ ವಿದ್ಯಾರ್ಥಿಗಳ ಕನಸು ನುಚ್ಚು ನೂರಾಗಿರ್ಬೋದು ಈ KPSC ಹಗರಣಗಳಿಂದಾಗಿ. ಏನು ಹೇಳ್ತೀರಿ? ಅಲ್ಲ, ಈ KPSC ಇರ್ತಕ್ಕಂಥದ್ದೇ ಒಂದು ಹಗರಣ ಮಾಡೋದಕ್ಕೆ ಅಂತಾನೆ. ಇವತ್ತು ಹಗರಣ ಮಾಡೋದಕ್ಕೆ ಸೃಷ್ಟಿಯಾಗಿರ್ತಕ್ಕಂಥದ್ದು KPSC-ನ ಹಗರಣದಲ್ಲಿ ಇವತ್ತು ಏನು ಆ ಅಧ್ಯಕ್ಷರು ಮಾಡಿದ ತೀರ್ಮಾನ ತಗೊಂಡಿದ್ದಾರೆ, ಅಧ್ಯಕ್ಷರು ಸದಸ್ಯರುಗಳು. ಈಗ ಅಧ್ಯಕ್ಷರುಗಳು ಬಹಿರಂಗವಾಗಿ ಕಾಣಿಸ್ಕೊಂಡ್ರು, ಸದಸ್ಯರುಗಳು ಈಗ ಕಾಣಿಸ್ಕೊತಾ ಇದ್ದಾರೆ. ಈಗಾಗಲೇ ED ಅವ್ರ ಮೇಲೆ ಅಟ್ಯಾಕ್ ಮಾಡಿದೆ. ED ಅಟ್ಯಾಕ್ ಮಾಡೋದ್ರಿಂದ ಅವ್ರು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಹಣಕಾಸಿನ ವ್ಯವಸ್ಥೆಗಳು ಎಲ್ಲಿ ಇಟ್ಟಿದಾರೋ ಅದು ಗೊತ್ತಾಗ್ತದೆ. ಆಮೇಲೆ ಈಗ ಪ್ರೊಸೀಜರ್ ಲ್ಯಾಪ್ಸ್ ಆಗಿರ್ತಕ್ಕಂಥದ್ದು, ಹೈಕೋರ್ಟ್ ಅದನ್ನು ವಾಪಸ್ ಕಳಿಸಿರ್ತಕ್ಕಂಥದ್ದು ಇವೆಲ್ಲ ಗಮನಿಸಿದಾಗ ಆಡಳಿತ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ತಪ್ಪಾಗ್ತಾ ಇದೆ, ಅಥವಾ ರಾಜ್ಯಪಾಲರಿಗೆ ಮಿಸ್ಗೈಡ್ ಮಾಡಿದ್ದಾರೆ, ಅಥವಾ ರಾಜ್ಯಪಾಲರೇ ಮಿಸ್ಗೈಡ್ ಆಗಿದ್ದಾರೆ ಅನ್ನತಕ್ಕಂಥದ್ದು ವಾರ್ತೆ ಇದರಲ್ಲಿ ಇದೆ. ಹೌದು, ಇವಾಗ ಅವ್ರನ್ನ ಮತ್ತೆ ರಿಅಟೆಂಡ್ ಮಾಡಿಸಿ ಅಂತ ಹೇಳಿದಾರಲ್ಲ. ಅದು ಸಂಪುಟದಿಂದ ಸರಿನೇ, ರಾಜ್ಯಪಾಲರು ಮಾಡಿರೋದು ಸರಿನೇ. ಆದ್ರೆ ಅದು ಸಂಪುಟದ ಸಲಹೆ ಪಡ್ಕೊಂಡು ಮಾಡ್ಬೇಕಾಗಿತ್ತು. ಅವರು ಆ ರೀತಿ ಪ್ರೊಸೀಜರ್ ಲ್ಯಾಪ್ಸ್ ಆಗಿದೆ. ನೇಮಕ ಮಾಡಿದ ನಿಮ್ ಸರ್ಕಾರ ಇದ್ದಾಗ್ಲೇನೆ ಸರ್ಕಾರ ನೇಮಕ ಮಾಡಿದ್ರು. ಈಗ 2 ವರ್ಷದಿಂದ ಇರ್ತಕ್ಕಂಥ ಸರ್ಕಾರ ಯಾವುದು? ನಾನು ಮಾತಾಡೋ ಫಸ್ಟ್ ರಿಯಾಕ್ಷನ್ ನಾನು ಕೊಡೋವರೆಗೂ ಸುಮ್ಮನೆ ಎಲ್ಲಕ್ಕೂ ನೀವೇ ಬುದ್ಧಿವಂತರಾಗಬೇಡಿ. ನಾವು ಕೇಳಬೇಕಾಗ್ತದೆ. ನಾವು ಈ ವಿದ್ಯಾರ್ಥಿಗಳ ಪರವಾಗಿದ್ದೀವಿ, ನಿರುದ್ಯೋಗಿಗಳ ಪರವಾಗಿದ್ದೀವಿ. ಇವತ್ತು ನಿರುದ್ಯೋಗಿಗಳು ಇವತ್ತು ಎಲ್ಲ ಕಷ್ಟಪಟ್ಟು ಹಳ್ಳಿನಿಂದ ಬಂದು ಏನೋ ಬಾಧೆಗಳು ಬಿದ್ದು ಓದ್ಕೊಂಡು ಅವರು ಮಾರ್ಕ್ಸ್ ತೊಗೊಂಡು ಬರ್ತಾರೆ.
ಅವು ನಾನೇನೋ ಆಗಬೇಕು ಅಂತ ಅವ್ರ ಹತ್ರ ದುಡ್ಡಿರಲ್ಲ, ಫೇಲ್ ಆಗ್ತಾರೆ. ಫೇಲ್ ಆಗೋದಕ್ಕೆ ಕಾರಣ ಯಾರು? ಇಂಥ KPSC ಅಧ್ಯಕ್ಷಗಳಿಂದ. ಈ KPSC ಅಧ್ಯಕ್ಷಗಳು ಹೇಗೋ ಮ್ಯಾನೇಜ್ ಮಾಡಿ ಹೈಕೋರ್ಟ್ಗಳಲ್ಲಿ ಹೋಗಿ ಮತ್ತೆ ರೀ ಅಪಾಯಿಂಟ್ ಆಗೋದಕ್ಕೇನೋ ಅಲ್ಲಿಂದ ಒಂದು ಡಿಸಿಷನ್ ತೊಗೊಂಡು ಬರ್ತಾರೆ. ಆ ಡಿಸಿಷನ್ ತೊಗೊಂಡು ಬಂದ ತಕ್ಷಣ ಅವ್ರು ಬುದ್ಧಿವಂತರು ಅಂತ ನಾವು ಹೇಳೋಕ್ಕಾಗಲ್ಲ. ನೀವು ಹೇಳ್ದಂಗೆ ಸರ್ಕಾರ ನಾಳೆ ನಾಡೋದಲ್ಲೇ ಮಂತ್ರಿಮಂಡಲ ಮತ್ತೆ ಮಾಡಿ ಅವ್ರನ್ನ ತೆಗೆದ್ರೆ ನೀವು ಬುದ್ಧಿವಂತರು, ನೀವು ಒಳ್ಳೆ ಸರ್ಕಾರ ಕೊಡ್ತೀರಿ, ಒಳ್ಳೆ ಗವರ್ನೆನ್ಸ್ ಇದೆ ಅಂತ. ಇಲ್ಲ ಅಂದರೆ ಏನಾಗ್ತದೆ, ಇವತ್ತು ಕಾಂಗ್ರೆಸ್ನು ಇದರಲ್ಲಿ ಶಾಮೀಲಾಗಿದ್ದಾರೆ. ಇವತ್ತು ಸ್ವಲ್ಪ ತಡ್ಕೊಳ್ಳಿ. ಏನ್ ಮಾತಾಡ್ತಾ ಇದ್ರೆ ಅವರನ್ನ ನೇಮಕ ಮಾಡಿರೋದು ನೀವು. ನೇಮಕ ಯಾರು ಮಾಡಿದ್ರೆ ಏನಂತೆ? ನೇಮಕ ಇವತ್ತು ನಿಮ್ಮನ್ನ ಡಿಬೇಟ್ ಕರೆದಿದ್ದಾರೆ, ಕರೆದ್ಬಿಟ್ಟು ಅಕ್ಷರ ತಪ್ಪು ಅವ್ರದಲ್ಲ, ನೀವು ತಪ್ಪು ಮಾಡಿದ್ರೆ ತಪ್ಪೇ. ಮತ್ತೆ ನೀವು ಕಾಂಗ್ರೆಸ್ಸಲ್ಲಿ ಶಾಮೀಲಾಗಿದೆ ಅಂತ ಏನು ಹೇಳ್ತಾ ಇದ್ದೀರಾ? ಹೌದು, 2 ವರ್ಷದಿಂದ ಅವರು ಇವತ್ತು 318 ನಮ್ಮ ಬ್ಯಾಚ್ ಅನ್ನು ತಿಂದು ಹಾಕಿರೋದು ನೀವೇ, ಬಿಜೆಪಿ ಅವರೇ. ಒಂದು ನಿಮಿಷ ತಡ್ಕೊಳ್ಳಿ ಮೇಡಮ್. ಎದೆಯಲ್ಲಿ ಬೆಂಕಿ ಇದೆ, ನೀವು ಅದ್ರ ಮೇಲೆ ಕಾಂಗ್ರೆಸ್ ಅಂತ ಕುಣಿದ್ರೆ ಕಾಂಗ್ರೆಸ್ ಅಲ್ಲ ಇನ್ನೇನು ಇವಾಗ ಯಾರು ಅಧಿಕಾರದಾಗಿರೋದು? ಅಧಿಕಾರದಲ್ಲಿ ಇದ್ದ ಮಾತ್ರಕ್ಕೆ ಪಶುವೈದ್ಯಾಧಿಕಾರಿ ನೇಮಕದಲ್ಲಿ ಹಿಂಗಾಗಿದೆ ಅಂದ ತಕ್ಷಣ ಅವ್ರನ್ನ ಸೇವ್ ಮಾಡೋ ಕೆಲಸ ಏನು ಗವರ್ಮೆಂಟ್ ಮಾಡಿಲ್ಲ ಅಲ್ವಾ ಮೇಡಮ್? ನಾನು ಮಾಡಿದಾರೆ ಅಂತ ಹೇಳ್ತಾ ಇಲ್ಲ, ಮಾಡಿದಾರೆ. ಅವ್ರ ವಕೀಲರು ಯಾರು ಅಂತ ಕೇಳಿ. ಅರೆ ವಕೀಲರೇ ಅವರನ್ನ ಯಾರು ಸೇವ್ ಮಾಡಕ್ಕೆ ಯಾರು? ಅಲ್ಲ, ಅದನ್ನೇ ನಾನು ಹೇಳ್ತಾ ಇರೋದು. ಹಿಂದುತ್ವದ ಬಹಳ ದೊಡ್ಡ ಲಾಯರ್ ಅವರು. ಈಗ ಸರ್ಕಾರ ನೇಮಕ ಮಾಡುತ್ತೆ ಅಂತ ನೀವು ಹೇಳಿದ್ರಲ್ಲ, ನಿಮ್ಮ ಸರ್ಕಾರದಲ್ಲಿ ನೇಮಕ ಮಾಡ್ಬೇಕಾದ್ರೆ ಶಿವಶಂಕರಪ್ಪನ ಬ್ಯಾಕ್ ಗ್ರೌಂಡ್ ವಿಚಾರಿಸದಲ್ಲೇ ನೇಮಕ ಮಾಡ್ಬಿಟ್ರ ನೀವು? ಆಗಿನ ದಿನಗಳಲ್ಲಿ ಆದಂತ ಘಟನೆ 2 ವರ್ಷ ಹಿಂದಿನ ಮಾತಿದೆ. ನಮ್ಮ ಜೊತೆಗೆ ಪಶುವೈದ್ಯಾಧಿಕಾರಿ ಪರೀಕ್ಷೆಯನ್ನ ಬರೆದು ಅದ್ರ ಬಗ್ಗೆ ಅನುಭವ ಇರುವಂತ ಸಚಿನ್ ನಮ್ಮ ಜೊತೆಗಿದ್ದಾರೆ. ಸಚಿನ್, ಎಷ್ಟನೇ ಅಟೆಂಪ್ಟ್ ಸಚಿನ್ ಇದು ನಿಮ್ದು? ಫಸ್ಟ್ ಅಟೆಂಪ್ಟ್. ನಾನು ಬಹಳ ಕೆಲವು ತುಂಬಾ ಫ್ರಾಂಕ್ ಡೈರೆಕ್ಟ್ ಕ್ವೆಶ್ಚನ್ಸ್ ನ ಕೇಳ್ತೀನಿ. ಐ ಆಮ್ ವೆರಿ ಸ್ಟ್ರೇಟ್ ಫಾರ್ವರ್ಡ್. ಸೊ ಯಾವುದೇ ಮುಚ್ಚುಮರೆ ಇಲ್ಲದೆ ನಾನು ನಿಮ್ಮ ಹತ್ರ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ. ಪರೀಕ್ಷೆ ಬರ್ದಿದ್ದೀರಿ, ಕ್ವಾಲಿಫೈ ಆದ್ರಾ ನೀವು? ಇಲ್ಲ ಮ್ಯಾಮ್, 4 ಮಾರ್ಕ್ಸ್ ಅಲ್ಲಿ ನಾನು ಕ್ವಾಲಿಫೈ ಆಗಿಲ್ಲ. ಓಕೆ. ಸೊ ಏನಂತ ಅನ್ಸುತ್ತೆ, ಈ 70 ಲಕ್ಷ 80 ಲಕ್ಷ ಲಂಚ ತಗೊಂಡು ಒಂದೊಂದು ಪೋಸ್ಟ್ ಕೊಟ್ಟು OMR ಶೀಟ್ಗಳನ್ನ ರೀರೈಟ್ ಮಾಡಿ ಇದನ್ನೆಲ್ಲ ಮಾಡ್ತಾ ಇದಾರಲ್ಲ, ಏನಂತ ಅನಿಸ್ತಾ ಇದೆ? ಡು ಯು ವಾಂಟ್ ಟು ಕಂಟಿನ್ಯೂ ವಿತ್ KPSC or how you are feeling? ಮ್ಯಾಮ್, KPSC ಕಂಟಿನ್ಯೂ ಅಥವಾ ರೀ ಎಕ್ಸಾಮ್ ಅಥವಾ ನಾವು ಅದ್ರ ಬಗ್ಗೆ ಏನು ಮಾತಾಡ್ತಿಲ್ಲ ಮ್ಯಾಮ್. ಇವಾಗ ನಮ್ದು ವೆಟರ್ನರಿ ಅಂದ್ರೆ ಒಂದೇ ಫ್ಯಾಮಿಲಿ ಮ್ಯಾಮ್. ನಾವು ವೆಟರ್ನರಿ, ನಮ್ ಬ್ರದರ್ಸ್ ಇದಾರೆ, ಫ್ರೆಂಡ್ಸ್ ಇದಾರೆ, ಒಂದೇ ಫ್ಯಾಮಿಲಿ ತರ ಇದೀವಿ ನಾವು. ಟ್ಯಾಲೆಂಟೆಡ್ ಇರೋರಿಗೆ ಸೀಟ್ ಸಿಗ್ಬೇಕು, ಅದ್ರ ಜೊತೆ ಕರಪ್ಷನ್ ಆಗೋರಿಗೆ ಶಿಕ್ಷೆ ಆಗ್ಬೇಕು, ಅದು ನಮ್ಮ ಉದ್ದೇಶ. ಈಗ ಶಿವಶಂಕರಪ್ಪನವ್ರನ್ನ ಮರು ನೇಮಕ ಮಾಡ್ಬೇಕು ಅಂತ ಕೋರ್ಟ್ ಆದೇಶ ಕೊಟ್ಟಿದೆ, ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಮ್ಯಾಮ್, ಅವ್ರ ಬಗ್ಗೆ ಯಾರ ಬಗ್ಗೆನೂ ನಾವು ಮಾತಾಡಲ್ಲ ಮ್ಯಾಮ್. KPSC ಅಲ್ಲಿ ಹಗರಣ ಆಗಿದೆ, ಯಾರ್ಯಾರು ಹಗರಣ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಆಗಿ ಅವ್ರಿಗೆ ಶಿಕ್ಷೆ ಆಗ್ಲಿ ಮ್ಯಾಮ್. ಪಶುವೈದ್ಯದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಪ್ರತಿಯೊಬ್ಬರಿಗೂ ಆಗ್ಲಿ ಮ್ಯಾಮ್ ಶಿಕ್ಷೆ. ದುಡ್ಡು ಕೊಟ್ಟು ಪಾಸ್ ಮಾಡಿ, ಐ ಮೀನ್ ದುಡ್ಡು ಕೊಟ್ಟು ಸೀಟ್ ತಗೊಂಡಿದಾರಲ್ಲ, ಅವ್ರಿಗೆ ಏನ್ ಹೇಳ್ತೀರಿ? ಯು ಹ್ಯಾವ್ ಟು ಟೆಲ್ ಸಮಥಿಂಗ್. ನೋ, ನಾವೇನು ಹೇಳಲ್ಲ ಅಂದ್ರೆ ಆಗಲ್ಲ. ನಮ್ ಫ್ಯಾಮಿಲಿಲೇ ನಾವು ಮೋಸ ಆಗಿದೆಯಲ್ಲ ಮ್ಯಾಮ್. ನಮ್ ವೆಟರ್ನರಿ ನಮ್ಮವರೇ ಮೋಸ ಮಾಡಿದಾರೆ ನಮ್ಗೆ, ಅದಕ್ಕೆ ತಾನೇ ನಾವು ಅವ್ರಿಗೆ ಶಿಕ್ಷೆ ಕೊಡಕ್ಕೆ ಹೇಳ್ತಿರೋದು. ಮೋಸ ಯಾರ್ಯಾರು ಮಾಡಿದಾರೋ, ಯಾರ್ಯಾರು ದುಡ್ಡು ಕೊಟ್ಟು ಸೀಟ್ ತಗೊಂಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ನಾವು ಅದನ್ನೇ ಹೇಳ್ತಿರೋದು, ಶಿಕ್ಷೆ ಆಗ್ಬೇಕು ಮ್ಯಾಮ್ ಅವ್ರಿಗೆ. ತನಿಖೆ ನೀವು ಮೂಲತಃ ಎಲ್ಲಿಯವರು ಸಚಿನ್? ವಾಟ್ ಇಸ್ ಯುವರ್ ಬ್ಯಾಕ್? ಅಂದ್ರೆ ಎಲ್ಲಿಯವರು ನೀವು? ಕಲಬುರ್ಗಿಯಿಂದ ಮ್ಯಾಮ್ ನಾನು ಮಾತಾಡ್ತೀನಿ. ಕಲಬುರ್ಗಿ. ಎಷ್ಟು ತಾಸು ಓದ್ತಾ ಇದ್ರಿ ಮ್ಯಾಮ್? ನಾನ್ ಡೈಲಿ ಅರೌಂಡ್ 7 to 8 ವರ್ಕಿಂಗ್ ಅವರ್ ಅಲ್ಲಿ ಆದಷ್ಟು ಹಾಸ್ಪಿಟಲ್ ಅಲ್ಲಿ ವರ್ಕಿಂಗ್ ಇದೆ ನಮ್ದು. ಹಾಸ್ಪಿಟಲ್ ಟೈಮ್ ಸಿಕ್ಕರೆ ಅಲ್ಲಿ ಓದ್ತಿದ್ವಿ. ಹಾಸ್ಪಿಟಲ್ ಅವರ್ಸ್ ಬಿಟ್ಟು ನಿಯರ್ಲಿ 6 to 8 hours ಓದಿದ್ವಿ ಮ್ಯಾಮ್. ಇಷ್ಟೊಂದು ಕಷ್ಟಪಟ್ಟು ಓದುವಂತ ಮಕ್ಕಳಿಗೆ ಅಂದ್ರೆ ಎಲ್ಲೋ ಒಂದ್ ಕಡೆ ಏನನ್ಸುತ್ತೆ, ಈ ದುಡ್ಡು ಕೊಟ್ಟು ಸೀಟ್ ತಗೊಳ್ತಾರಲ್ಲ ರಾಮವ್ರೆ, ಅದನ್ನ ಕಟ್ ಆಫ್ ಮಾಡಿದ್ರೆ ಅಟ್ಲೀಸ್ಟ್ ಇಂಥ ಪ್ರತಿಭಾನ್ವಿತ ಮಕ್ಕಳಿಗೆ ಎಲ್ಲಾದ್ರೂ ಒಂಚೂರು ಅವಕಾಶ ಸಿಗ್ಬಹುದು ಏನೋ ಅಂತ ಅನ್ಸುತ್ತೆ. ಏನಂತೀರಾ ಸಚಿನ್? ಮ್ಯಾಮ್, ಪ್ರತಿಭಾವಂತ ವಿದ್ಯಾರ್ಥಿಗೆ ಸೀಟ್ ಸಿಗ್ಲೇಬೇಕು ಮ್ಯಾಮ್. ಈ ತರ ಏನ್ ಆಗ್ತಿದೋ ಇದು ನಮ್ ಪಶುವೈದ್ಯಾಧಿಕಾರಿಗೆ ಅಂತಲ್ಲ ಮ್ಯಾಮ್, ಎಲ್ಲದ್ರಲ್ಲೂ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಬರ್ದಿದೀವಿ. KPSC PDO ಎಕ್ಸಾಮ್ ಬರ್ದಿದೀವಿ ಮ್ಯಾಮ್. KS ಎಕ್ಸಾಮ್ ಬರ್ದಿದೀವಿ. ಅದ್ರಲ್ಲೂ ನನಗೆ 1-2 ಮಾರ್ಕ್ಸ್ ಅಲ್ಲಿ ಹೋಗಿದೆ. ಲಾಸ್ಟ್ ಟೈಮ್ PDO ಅಲ್ಲಿ ನನಗೆ 6 ಮಾರ್ಕ್ಸ್ ಇಂದ ಹೋಗಿರೋದಂತ ಕ್ಯಾಟಗರಿಯಲ್ಲಿ. ಇನ್ನೊಂದು ಹೇಳಿ ನನಗೆ, ಜಾರ್ಖಂಡ್ ಅಲ್ಲಿ ಈಗ 2014 ಇಂದ ನಡೆದಂತ ಪರೀಕ್ಷೆಗಳನ್ನ ರದ್ದು ಅಂತ ಹೇಳಿ ಅಲ್ಲಿನ ಹೇಮಂತ್ ಸೊರೇನ್ ಅವ್ರು ಹೇಳಿದ್ದಾರೆ. ಅದೇ ರೀತಿ ಇಲ್ಲೂ ರದ್ದಾಗ್ಬೇಕು ಅಂತ ಹೇಳ್ತೀರಾ ಬೀಯಿಂಗ್ ಆಸ್ಪಿರೆಂಟ್? ಇಲ್ಲ ಮ್ಯಾಮ್, ನಾವು ರದ್ದಾಗ್ಲಿ ಆತರ ಆಗ್ಲಿ ಅಂತ ನಾವು ಹೇಳ್ತಿಲ್ಲ ಮ್ಯಾಮ್. ಫಸ್ಟ್ ಕಲ್ಪಿಟ್ಸ್ ಯಾರು ಅಂತ ಗೊತ್ತಾಗ್ಲಿ. ಗೊತ್ತಾದ್ಮೇಲೆ ಡಿಸಿಷನ್ ಗವರ್ಮೆಂಟ್ ಏನ್ ತಗೊಳುತ್ತೆ ನಾವು ಎಲ್ಲಕ್ಕ ಬಂದಿದೀವಿ. ಅಲ್ಲ, ಹಾಗಾದ್ರೆ ಆ ಪರೀಕ್ಷೆ ಅಷ್ಟು ಮೋಸವಾಗಿ ನಡೆದಿದೆ ಅಂದ್ಮೇಲೆ ಆ ಪರೀಕ್ಷೆ ರದ್ದಾಗ್ಬೇಕಲ್ವಾ? ಅದು ಡಿಸಿಷನ್ ರದ್ದಾದ್ರೆ ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಇದಾರಲ್ಲ ಮ್ಯಾಮ್, ಅವ್ರ ಬಗ್ಗೆನೂ ಯೋಚನೆ ಮಾಡ್ಬೇಕಾಗುತ್ತೆ. ಅದು ಏನಿದೆಯಲ್ಲ ಡಿಸಿಷನ್, ಒಂದು ಡಿಸಿಷನ್ ಗವರ್ಮೆಂಟ್ ಅವ್ರು ತಗೊಳ್ಳಿ, ನಾವು ತಗೊಳ್ಳೋದು ಬೇಡ. ಅದನ್ನ ರದ್ದಾಗ್ಬೇಕು ಆ ತರ ನಮ್ದು ಏನು ಇಂಟೆನ್ಷನ್ ಇಲ್ಲ ಮ್ಯಾಮ್. ಐ ಥಿಂಕ್ ಶಾರ್ಟೇಜ್ ಆಫ್ ಕ್ಲಾರಿಟಿ ಅಂತ ಅಂದ್ಕೊಳ್ತೀನಿ.
ಫ್ಯಾಕಲ್ಟಿ ಆಗಿರೋದ್ರಿಂದ ಇಂಥ ನೂರಾರು ಮಂದಿ ವಿದ್ಯಾರ್ಥಿಗಳ ಜೊತೆ ವ್ಯವಹರಿಸಿರೋದ್ರಿಂದ ಮೇಡಮ್ ಇಂಥ ವಿಚಾರಗಳಲ್ಲಿ ವಿದ್ಯಾರ್ಥಿಗಳು ಒಂದೊಂದು ಹೇಳಿಕೆ ಕೊಡುವಾಗಲೂ ಮೈಯೆಲ್ಲ ಕಟ್ಟೆಚ್ಚರದಿಂದ ಮಾತಾಡ್ತಾರೆ. KPSC ವಿರುದ್ಧ ಮಾತಾಡೋದಾಗಿರ್ಬೋದು, ಅಧ್ಯಕ್ಷರ ವಿರುದ್ಧ ಮಾತಾಡೋದಾಗಿರ್ಬೋದು, ಆಲ್ರೆಡಿ ಆಯ್ಕೆ ಆಗಿರುವಂತಹ ಅಧಿಕಾರಿಗಳ ವಿರುದ್ಧ ಮಾತಾಡೋದಾಗಿರ್ಬೋದು. ಅವ್ರು ಭಯ ಪಡ್ತಾರೆ, ನಡುಗ್ತಾರೆ, ಒಂದು ಮಾತು ಅವ್ರಿಗೆ ಹೇಳಕ್ಕಾಗಲ್ಲ, ತಂತಿಯ ಮೇಲೆ ನಡುಗೆ. ಅಲ್ಲಿಂದ ಸಂಪೂರ್ಣ ಮುಕ್ತಿ ಕಳಚಿಕೊಂಡವ್ರು ಮಾತ್ರ ನಾವು ಧೈರ್ಯವಾಗಿ ಮಾತಾಡ್ಬೋದು ಹೊರತು ಒಂದು ಕಾಲು ಅಲ್ಲಿದ್ದವ್ರು ಅಲ್ಲಿ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಮೇಡಮ್, ನೀವು ಅವಾಗೇ ಹೇಳಿದ್ರಲ್ವಾ, ನಮ್ಮ ಸೂರಜ್ ಗೋವಿಂದ್ ಅವರು ನ್ಯಾಯಾಧೀಶರು, ನಮ್ಮ ಹೈಕೋರ್ಟ್ನ ಘನತೆವೆತ್ತ ಹೈಕೋರ್ಟ್ನ ನ್ಯಾಯಾಧೀಶರು ಅಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಅವ್ರಿಗೆ, ಮತ್ತು ಒಂದು ವಾರದಲ್ಲಿ ಇಲ್ಲಿ ಬರಬೇಕು ಅಂತ ಆದೇಶ ಕೊಟ್ಟಿದ್ದಾರೆ ಅಂತ. ಸಣ್ಣ ಒಂದು ತಿದ್ದುಪಡಿ ದಯವಿಟ್ಟು. ಏನಂತ ಹೇಳಿದ್ರೆ, ಅವರು ಮೊದಲೇ ಹೇಳಿದ್ದಾರೆ, ಆ ನ್ಯಾಯಾಂಗ ಮೊದಲೇ ಹೇಳಿದೆ, ಇಲ್ಲಿ ರಾಜ್ಯಪಾಲರ ನಡೆಯಲ್ಲಿರುವಂತಹ ಸಂವಿಧಾನಾತ್ಮಕ ಅಂಶಗಳ ಬಗ್ಗೆ ಮಾತ್ರ ನಾವು ಗಮನ ಹರಿಸ್ತೀವಿ ಹೊರತು ಕೇಸ್ನ ಮೆರಿಟ್ ಬಗ್ಗೆ ಅವ್ರಿಗೇನು ಕ್ಲೀನ್ ಚೀಟ್ ಕೊಟ್ಟಿಲ್ಲ. ಅದೇ ಕೇಸ್ ಅಲ್ಲ, ಕೇಸ್ನ ಮೆರಿಟ್ ಅವ್ರು ನೋಡ್ತಾನೆ ಇಲ್ಲ. ಅವರು ಚೆನ್ನಾಗಿದ್ದಾರ ಸರಿದಾರ ಯಾವುದು ನೋಡ್ತಾ ಇಲ್ಲ. ಇವರು ಅನುಸರಿಸುವಂತಹ ಕ್ರಮ ವಿಧಿ 163ರ ಪ್ರಕಾರ ಇದೆಯೇ, ಅಥವಾ 42ನೇ ತಿದ್ದುಪಡಿ ಪ್ರಕಾರ ಏನು ನಡೀತು ಅದರ ಪ್ರಕಾರ ಇದೆಯೇ. ಸುಪ್ರೀಂ ಕೋರ್ಟ್ನ ಒಂದು ತೀರ್ಪು ಕೂಡ ಬಂದಿತ್ತು, ಮಂತ್ರಿಮಂಡಲದ ಸಲಹೆ ಪ್ರಕಾರವೇ ರಾಜ್ಯಪಾಲ ನಡೆಯಬೇಕು ಅಂತ. ಆ ತೀರ್ಪಿನ ಪ್ರಕಾರ ಇದೆಯೇ, ಅದೆಲ್ಲರ ಸಂವಿಧಾನಾತ್ಮಕ ಅಂಶಗಳು ಇಲ್ಲಿ ಪ್ರೊಸೀಜರ್ ಲ್ಯಾಪ್ಸ್ ಆಗಿದೆ ಅಂತ ಮಾತ್ರ ಹೇಳಿರುವಂತದ್ದು. ಜಾರ್ಖಂಡ್ ವಿಚಾರಕ್ಕೆ ಬಂದಾಗ ಅಲ್ಲೂ ವಿದ್ಯಾರ್ಥಿಗಳ ಅಶ್ರುವಾಯು ಆಯ್ತು, ಮತ್ತೊಂದಾಯ್ತು, ಅವ್ರು ಯಾವ್ದಕ್ಕೂ ಬಗ್ತಾ ಇಲ್ಲ, ಹಠ ಪಡ್ಕೊಂಡು ನಿಂತ್ಕೊಂಡ್ರೆ ಈಗ ಅದೆಷ್ಟೋ ಪರೀಕ್ಷೆಗಳು ರದ್ದಾಗ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ರದ್ದಾಗಬೇಕು ಅಂತ ಹೇಳ್ತೀರಾ. KPSC ನಡೆದಿರುವಂತಹ ಅಷ್ಟು ಹಗರಣಗಳನ್ನ ಗಮನಿಸಿದಾಗ ನೀವು ಎಷ್ಟು ಹಗರಣ ನೋಡಿ. ಕಿರಿಯ ಇಂಜಿನಿಯರು ಮತ್ತು ಬೇರೆ ಬೇರೆ ನೇಮಕಾತಿ ವಿವಾದ ಇದೆ ನಮ್ಮಲ್ಲಿ. ಜಲಸಂಪನ್ಮೂಲ ಇಲಾಖೆ ಸೇರಿದಂತೆ ಬೇರೆ ಬೇರೆ ಇಲಾಖೆಗಳ ನೇಮಕಾತಿಯಲ್ಲಿದೆ. ಆಮೇಲೆ 2011 ಗೆಜೆಟೆಡ್ ಪ್ರೊಬೇಷನರಿ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ಆಗಿದೆ. ವಿಸಿಲ್ ಬ್ಲೋವರ್ ಆಗಿ ಭ್ರಷ್ಟಾಚಾರವನ್ನ ಡಾಕ್ಟರ್ ಮೈತ್ರಿ ಅವರು ಹೊರಹಾಕಿದ್ರು. ಲಂಚದ ಬೇಡಿಕೆ ಅಕ್ರಮಗಳನ್ನೆಲ್ಲ ಅವರು ಹೊರಗಡೆ ಹೇಳಿದ್ರು. ಸೊ ಹೀಗಿರುವಾಗ ಇಲ್ಲೂ ಕೂಡ ಪರೀಕ್ಷೆಗಳು ರದ್ದಾಗಬೇಕು ಅಂತ ಹೇಳಿ 2015 ನಲ್ಲಿ ನಾವು ಮಾಡಿದ್ವಿ ಮೇಡಮ್ ವಿಸಿಲ್ ಬ್ಲೋವರ್. ಈಗ 2015ನೇ ಸಾಲಿನ ವಿಸಿಲ್ ಬ್ಲೋವರ್ಸ್ ನಾವು ಹೇಳಿ. ಐ ಟಾಕಿಂಗ್ ಅಬೌಟ್ 2011. ಈಗೇನು ಸೋರನವ್ರು ಮಾಡಿದ್ದಾರೆ ಅದು ಸಮಂಜಸವಾಗಿದೆ. ಹಂಗಾಗಿ ಯುವ ಜನತೆಗೆ ಒಂದು ನ್ಯಾಯ ಸಿಗ್ದಂಗೆ ಆಯಿತು. ಅವ್ರ ಹೋರಾಟಕ್ಕೆ ಒಂದು ಸಾಂಕೇತಿಕವಾಗಿ ಅವ್ರಿಗೊಂದು ಬ್ಯಾಕ್ಗ್ರೌಂಡ್ ಸಿಗ್ದಂಗೆ ಆಯಿತು. ಅವ್ರ ಹೋರಾಟ ಸಕ್ಸಸ್ ಆದಂಗೆ ಆಯಿತು. ಅಷ್ಟಕ್ಕೆ ನಿಲ್ಲಲ್ಲ. ಮತ್ತೆ ಏನು ಇವತ್ತು ಆಯ್ಕೆ ಆಗಿದ್ದಾರೆ, ಆಯ್ಕೆ ಆಗಿರ್ತಕ್ಕಂಥವ್ರಿಗೆ ನ್ಯಾಯನೂ ಸಿಗಬೇಕು, ಮತ್ತು ಪುನರ್ ಅವರಿಗೆ ಸರಿಯಾದ ರೀತಿಯಲ್ಲಿ ಅವಕಾಶಗಳು ಸಿಗಬೇಕು ಅಂತಕ್ಕಂಥದ್ದು ಇಲ್ಲಿ ಆಗಬೇಕಾಗಿರ್ತದೆ ಕೆಲಸ. ಮೇಡಮ್, ಹುಡುಗರಿಗೆ ಹೆಂಗೆ ನ್ಯಾಯ ಸಿಗುತ್ತೆ? ಅವ್ರ KPSC ಚೇರ್ಮನ್ ರಿಟರ್ನ್ ಬಂದರೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅವರು. ನಾನು ಯಾವ್ದು ಮಾತಾಡ್ತೀನಿ ಅಂತ ತಿಳ್ಕೊಳ್ಳಿ. ಫಸ್ಟ್ ನೀವು ಎಲ್ಲಕ್ಕೂ ಮಾತಾಡ್ಬೇಕಂತ ಮಾತಾಡೋದು ಹೇಗೆ? ಪರೀಕ್ಷೆಗಳ ರದ್ದಾದಂತೆ ಇಲ್ಲೂ ರದ್ದಾಗಬೇಕು ಅನ್ನೋದಕ್ಕೆ ಮಾತಾಡ್ತಾ ಇದ್ದಾರೆ. ನೀವು ಪೂರ್ತಿ ತಿಳ್ಕೊಳ್ಳಿ, ನಮ್ಮ ಕಡೆ ಸ್ವಲ್ಪ ಗಮನ ಇರಲಿ. ನಮ್ಮ ಮಾತಾಡೋದು ಅಲ್ಲಿ ಏನಾಗುತ್ತೆ ಆಯೇಷಾ, 2014 ಅಲ್ಲಿ TSR ಅನ್ನೋ ಡಾಟಾ ಸಂಸ್ಥೆಗೆ ಅಲ್ಲಿ ಪರೀಕ್ಷೆ ಬರೀಲಿಕ್ಕೆ ಔಟ್ಸೋರ್ಸ್ ಕೊಟ್ಬಿಟ್ಟಿರ್ತಾರೆ. ಅಲ್ಲಿಯ ಪಬ್ಲಿಕ್ ಸರ್ವಿಸ್ ಕಮಿಷನ್ನೇ ಸರ್ಕಾರ ನಡೆಸಬೇಕಾಗಿದ್ದು ಅಲ್ಲಿ ಒಂದು ಪ್ರೈವೇಟ್ ಅವ್ರಿಗೇನೆ ಅದಕ್ಕೆ ಕೊಟ್ಬಿಟ್ಟಿರ್ತಾರೆ. ಅಲ್ಲಿ ಹಂಗಾಗಿ ಅಲ್ಲಿ ಭ್ರಷ್ಟಾಚಾರ ಆಗಿದೆ. ಆದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಸರ್ಕಾರನೇ ಪರೀಕ್ಷೆ ನಡೆಸಿರೋದ್ರಿಂದ ಡೈರೆಕ್ಟ್ ಆಗಿ ಸರ್ಕಾರಗಳೇ ತಲೆದಂಡ ಆಗ್ಬೇಕು, ಸರ್ಕಾರಗಳದೇ ಜವಾಬ್ದಾರಿ ಆಗ್ಬಿಡುತ್ತೆ. ಏನ್ ಹೇಳ್ತೀರಿ ಮೇಡಮ್? ಇಲ್ಲಿ ನಮ್ಮ 2015 ಬ್ಯಾಚ್ನಲ್ಲಿ ಮೇಡಮ್ TCS ಸಂಸ್ಥೆಗೆ ಕೊಟ್ಟಿದ್ರು ಮೇಡಮ್ ನಮ್ದು ಡಿಜಿಟಲ್ ಇವ್ಯಾಲ್ಯೂಯೇಷನ್ ಇದು ಆ ಜವಾಬ್ದಾರಿಯನ್ನು TCS ಸಂಸ್ಥೆಗೆ ಮತ್ತೆ ಕೋರ್ಟ್ ಆದೇಶ ಮಾಡಿತ್ತು. ಏನಂತ ಹೇಳಿದ್ರೆ, ಇವರ ಉತ್ತರ ಪತ್ರಿಕೆಗಳನ್ನು ಯಾವುದೇ ಕಾರಣಕ್ಕೆ ಟಚ್ ಮಾಡಬಾರ್ದು ಅಂತ. ಆದರೆ TCSನಲ್ಲಿ ಕೊನೆಗೆ ನಾವು ಹೋಗಿ ನೋಡಿದಾಗ TCSನವರು ಹೇಳಿಕೆ ಕೊಟ್ಟಿದ್ದಾರೆ, ಕಂಪ್ಲೀಟ್ ಡೇಟಾ ಡಿಲೀಟ್ ಆಗಿದೆ ಅಂತ. TCS ಅನ್ನುವಂಥ ಒಂದು ಸಂಸ್ಥೆ, ರಾಷ್ಟ್ರದ ಭದ್ರತೆಯ ಕೆಲವೊಂದು ವಿಚಾರಗಳು ಕೂಡ TCS ನೋಡ್ಕೊಳ್ತದೆ. ಬಹಳ ದೇಶದ ಇಂಟರ್ನ್ಯಾಷನಲ್ ಖ್ಯಾತಿ ಹೊತ್ತಂತಹ ಸಂಸ್ಥೆ, ನಮ್ಮ ಬ್ಯಾಚ್ನ ನಮ್ಮ ಡೇಟಾ ಡಿಲೀಟ್ ಆಗಿದೆ, ಅದಕ್ಕೆ ಮಧ್ಯಪ್ರವೇಶ ಆಗಿದೆ, ಇದೆಲ್ಲವನ್ನೂ ಅದು TCS ಹೇಳಿದೆ. ಕೊನೆಗೆ ಇಷ್ಟಿಷ್ಟು ದೈತ್ಯ ಶಕ್ತಿಗಳೆಲ್ಲ ಹಿಂಗೆ ಹೇಳ್ತಾ ಇದ್ದಾರೆ ಅಂದಮೇಲೆ ನಾವಿನ್ನು ಕಾನೂನು ಹೋರಾಟ ಮಾಡೋದು ಅಷ್ಟರಲ್ಲೇ ಇದೆ ಅಂತ ನಾವು ಸೋತು ಕೈ ಚೆಲ್ಲಿದ್ದು. ಸೊ ಅಷ್ಟು ದೊಡ್ಡ ಸಂಸ್ಥೆಗಳನ್ನು ಕೂಡ ಇವರು ಬಗ್ಗಿಸ್ತಾರೆ ಅಂದರೆ ಇದರ ಹಿಂದಿರುವಂತಹ ದೈತ್ಯ ಶಕ್ತಿಗಳು ಯಾವ ರೀತಿ ಇರಬಹುದು ಅನ್ನುವಂಥದ್ದನ್ನು ಜನರು ಊಹೆ ಮಾಡ್ಕೋಬೇಕು. TCS ಅನ್ನುವಂಥ ಸಂಸ್ಥೆ ಹೇಳುತ್ತೆ ನಿಮ್ಮ ಡೇಟಾ ಡಿಲೀಟ್ ಆಗಿದೆ ಅಂತ ನಮಗೆ ಹೇಳಿದ್ದಾರೆ, ಕೋರ್ಟ್ ಮೂಲಕನೇ ಹೇಳಿರುವಂಥದ್ದು. ಸಚಿನ್, ಬಹಳಷ್ಟು ಜನ ತುಂಬ ಕನಸುಗಳನ್ನು ಕಟ್ಕೊಂಡು ನಾವೊಂದು ಸರ್ಕಾರಿ ಕೆಲಸಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ತಾರೆ. ಒಬ್ಬೊಬ್ಬ ಆಸ್ಪಿರೆಂಟ್ ಮನೆ ಪರಿಸ್ಥಿತಿ ಒಂದೊಂದು ಥರ ಇರುತ್ತೆ. ಕೆಲವ್ರ ಮನೇಲಿ ತಿನ್ನಕ್ಕಿರಲ್ಲ, ಕೆಲವ್ರ ಮನೇಲಿ ತೊಡಕ್ಕಿರಲ್ಲ, ಕೆಲವ್ರ ಮನೇಲಿ ಎಷ್ಟು ಜನ ಕೂಲಿ ಕೆಲಸ ಮಾಡ್ಕೊಂಡು ಬಂದು, ಈಗ ನೀವು ಹೇಗೆ ನೀವು ಹೇಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅದೇ ಥರ ಕೂಲಿ ಕೆಲಸ ಮಾಡ್ಕೊಂಡು ಬಂದು ಓದಬೇಕು, ನಾವು ಒಂದು ಸೀಟ್ ತಗೋಬೇಕು ಅಂತ ಅಂದ್ಕೊಂಡವರು ಇರ್ತಾರೆ. ಎಷ್ಟೋ ಜನ ಸಿಂಗಲ್ ಪೇರೆಂಟ್ ಇರ್ತಾರೆ, ಅವರು ಮಕ್ಕಳನ್ನ ಒಂದು ಸರ್ಕಾರಿ ಕೆಲಸಕ್ಕೆ ಸೇರಿಸ್ಬೇಕು ಅಂತ ಇರ್ತಾರೆ. ಎಷ್ಟೋ ಜನ ಚಾಲೆಂಜ್ ಇರುತ್ತೆ, ಹಣಕಾಸಿನ ವ್ಯವಸ್ಥೆ ಇರಲ್ಲ ಬಹುತೇಕ. ಈ ಹಣಕಾಸಿನ ವ್ಯವಸ್ಥೆ ಇರೋರೆಲ್ಲ ಈ ಶಿವಶಂಕರಪ್ಪನ ಮಕ್ಕಳಂತವ್ರು ಇದಾರಲ್ಲ, ಪುತ್ರಿಯರ ನೇಮಕದ ಬಗ್ಗೆ ಅಂಥವ್ರು ಹೆಂಗೋ ಬಂದ್ಬಿಡ್ತಾರೆ. ಬಟ್ ನಾರ್ಮಲ್ ಆಸ್ಪಿರೆಂಟ್ಸ್ ನನ್ಗೆ ಗೊತ್ತಿದ್ದಂಗೆ
ಮಿಡಲ್ ಕ್ಲಾಸ್ ಅವ್ರ ಲೋವರ್ ಮಿಡಲ್ ಕ್ಲಾಸ್ ಇಂದಾನೆ ತುಂಬಾ ಜನ ಬರ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಆ ಸಂದರ್ಭದಲ್ಲಿ ಹಿಂಗೆಲ್ಲ ಆಗ್ಬಿಟ್ರೆ ಏನ್ ಅನ್ಸುತ್ತೆ ಸಚಿನ್? ನಾನು ಇವಾಗ ವೆಟರ್ನರಿಲಿ ಬಂದಿರೋರು ಆಲ್ಮೋಸ್ಟ್ 50 to 80% ಜನ ಮಿಡಲ್ ಕ್ಲಾಸ್ ಇಂದಾನೆ ಬಂದಿರ್ತಾರೆ, ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಇಂದಾನೆ ಬಂದಿರ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ಫ್ಯಾಮಿಲಿ ಬಗ್ಗೆ ಹೇಳ್ತೀನಿ. ನನ್ನ ಫ್ರೆಂಡ್ಸ್ ಇಲ್ಲೇ ವೆಟರ್ನರಿ ಇಲ್ಲೇ ನನಗೆ ಪರಿಚಯ ಇರೋರು ಜೂನಿಯರ್ಸ್. ಅವ್ರ ಅಪ್ಪ ಅಮ್ಮ ಮನೆ ಕೆಲಸದಲ್ಲಿ ಹೊಲದ ಕೆಲಸದಲ್ಲಿ ಇರ್ತಾರೆ. ಅವ್ರ 2 ಜನ ಮಕ್ಕಳು, ಇಬ್ರು ವೆಟರ್ನರಿಯಲ್ಲಿ. ಅದ್ರಲ್ಲಿ 2 ವರ್ಷ ಅವ್ರ ಅಪ್ಪ ಸಾಲ ಮಾಡ್ಕೊಂಡು ಅವ್ನ ಧಾರವಾಡಲ್ಲಿ 2 ವರ್ಷ ಓದಿಸ್ತಿದ್ದಾನೆ, ಇದೇ KPSC ಪಶು ವೈದ್ಯಕೀಯ ಎಕ್ಸಾಮ್ಗೆ ಅಂತಾನೆ. ಈ ಪಾಪ ಆ ಹುಡುಗ ಕ್ವಾಲಿಫೈ ಆಗಿದ್ದಾನೆ, ಎಷ್ಟು 243 ಕಟ್ ಆಫ್ ಅಲ್ಲಿ ಕಮ್ಮಿ ಇದೆ, ಅವನಿಗೆ ಎಲಿಜಿಬಲ್ ಆಗಿದ್ದಾನೆ. ಆದ್ರೆ ಅವನಿಗೆ ಸೀಟ್ ಸಿಕ್ಕಿಲ್ಲ. ಈ ಕರಪ್ಷನ್ ಆಗಿ ದುಡ್ಡು ಕೊಟ್ಟವ್ರು ಶ್ರೀಮಂತರೆಲ್ಲ ಹೋಗ್ಬಿಡ್ತಾರೆ. ಇವ್ರ ಅಪ್ಪ ಸಾಲ ಮಾಡ್ಕೊಂಡು ಸೂಲ ಮಾಡ್ಕೊಂಡು 2 ವರ್ಷ ವೆಟರ್ನರಿ ಡಿಗ್ರಿ ಮುಗಿಸ್ಕೊಂಡು 2 ವರ್ಷ ಧಾರವಾಡದಲ್ಲಿ ಓದಿಸಿರೋದಕ್ಕೆ ಅವ್ರು ಏನ್ ಮ್ಯಾಮ್ ಅಷ್ಟು ಓದಿದ್ದಕ್ಕೆ ಅವನಿಗೆ ಏನ್ ಬೆಲೆನೇ ಇಲ್ವಾ? ಅದು ನಮ್ದು ಅದನ್ನ ಹೇಳ್ತಿರೋದು. ಇದು ಒಂದು ಜಸ್ಟ್ ಎಕ್ಸಾಂಪಲ್ ಮ್ಯಾಮ್. ಇದೇ ತರ ತುಂಬಾ ಜನದ್ದು ಆಗಿದೆ. ಎಷ್ಟೋ ಜನ ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದಾರೆ ಎಲ್ಲ ಹಾಸ್ಪಿಟಲ್ ಅಲ್ಲಿ. ನಮ್ಗೆ ನಾನಾಗಿ ಜಾಬ್ ಮಾಡ್ತಿದ್ದೀನಿ, ನಾನು ಜಾಬ್ ಮಾಡ್ಕೊಂತಾನೆ ಟೈಮಿನ ಎಲ್ಲೋ ಎತ್ತಿಟ್ಕೊಂಡು ನಾವು ಓದ್ತಿರೋದು. ನಾವೆಲ್ಲ ಇಲ್ಲಿ ಸುಮ್ನೆ ದುಡ್ಡು ಕೊಟ್ಬಿಟ್ಟು ಆ ತರ ಮಾಡ್ಕೊಂಡಿದ್ರೆ ನಮ್ ಮುಂಚೆನೆ ನಮ್ ಪೇರೆಂಟ್ಸ್ ಗೆಲ್ಲ ಹೇಳ್ಬಿಡ್ತಿದ್ವಿ ನಾವು ಮನೇಲೆಲ್ಲ, ನೀವೆಲ್ಲ ದುಡ್ಡು ಗಳಿಸಿಡಿ 80 ಲಕ್ಷ 1 ಕೋಟಿವರೆಗೂ, ಆಮೇಲೆ ನಾವು ಡಿಗ್ರಿ ಮುಗಿಸ್ಕೊಂಡ್ ಬರ್ತೀವಿ, ದುಡ್ಡು ಕೊಡೋರಂತೆ, ಅವಾಗ ನಾವು ಜಾಬ್ ಮಾಡ್ತೀವಿ ಅಂತಾನೆ ಹೇಳ್ಬಿಡ್ತೀವಿ ನಾವು ಅವಾಗ. ಇದೇ ತರ ಸಿಸ್ಟಮ್ ಹೋದ್ರೆ ಮಿಡಲ್ ಕ್ಲಾಸ್ ಬಡವರಾಗೆ ಉಳಿತಾರೆ, ಶ್ರೀಮಂತರಾಗೆ ಉಳಿತಾರೆ ಮ್ಯಾಮ್. ಅಷ್ಟೇ ಅಲ್ಲ ಮ್ಯಾಮ್, ಇದರಿಂದ ಮತ್ತೆ ಪ್ರಾಬ್ಲಮ್ಸ್ ಎಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ ಇವ್ರಿಗೆ ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಇದನ್ನ ಕೊಟ್ಟಿರ್ತಾರೆ ಮ್ಯಾಮ್ ದುಡ್ಡು, ಇದನ್ನ ಅವ್ರು ರಿಕವರಿ ಮಾಡಕ್ಕೆ ಅಂತ ಬೇರೆ ಹಗರಣದಲ್ಲಿ ಹೋಗ್ತಾರೆ ತಾನೆ ಫೀಲ್ಡ್ ಅಲ್ಲಿ ಬಂದು. ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ. ನಮ್ದು ವೆಟರ್ನರಿ ಅಷ್ಟೇ ಅಲ್ಲದೆ ನಾಳೆ ಬೇರೆಲ್ಲೂ ಹಗರಣಗಳಲ್ಲೆಲ್ಲ ಸಿಗ್ಬೀಳ್ತಾರೆ ಅವ್ರು ದುಡ್ಡು ಕೊಟ್ಟವರು. ಯಾಕಂದ್ರೆ ದುಡ್ಡು ಕೊಟ್ಟಿರೋದಕ್ಕೆ ಅದನ್ನ ಗಳಿಸ್ಬೇಕು ಅಂತ ತಾನೇ ಹೋಗಿರೋದು. ಟ್ರೂ ಸಚಿನ್. ಆಲ್ರೈಟ್ ಸಚಿನ್.